ಶೆಡ್ಗೆ ಬೆಂಕಿ ತಗುಲಿ ಇಬ್ಬರು ಮಕ್ಕಳು ಸಜೀವ ದಹನರಾಗಿದ್ದಾರೆ. ಕೊತ್ತನೂರು ಸಮೀಪದ ನಾರಾಯಣಪುರದಲ್ಲಿ ನಡೆದಿರುವಂತಹ ಘಟನೆಯದು. ಶೆಡ್ಗೆ ಬೆಂಕಿ ತಗುಲಿದೆ. ಶೆಡ್ಗೆ ಬೆಂಕಿ ತಗುಲಿ ಇಬ್ಬರು ಮಕ್ಕಳು ಸಜೀವ ದಹನರಾಗಿದ್ದಾರೆ. ಕೊತ್ತನೂರು ಸಮೀಪದ ನಾರಾಯಣಪುರದಲ್ಲಿ ಶೆಡ್ಗೆ ಬೆಂಕಿ ತಗುಲಿ ಅವಘಡವೊಂದು ಸಂಭವಿಸಿದೆ. ಈಗಾಗಲೇ 5 ವರ್ಷದ ಅರ್ಜುನ್ ಮತ್ತು 3 ವರ್ಷದ ಆಶಾ ಎನ್ನುವಂತಹ ಬಾಲಕಿಯರು ಸಜೀವ ದಹನರಾಗಿದ್ದಾರೆ. ಕೂಲಿ ಕೆಲಸಕ್ಕಾಗಿ ನಗರಕ್ಕೆ ಬಂದು ಶೆಡ್ಡಲ್ಲಿದ್ದಂತಹ ಕುಟುಂಬಸ್ಥರು ಇವರು. ದಿಢೀರನೆ ಶೆಡ್ಗೆ ಬೆಂಕಿ ತಗುಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. 6 ತಿಂಗಳಿನಿಂದ ಶೆಡ್ನಲ್ಲಿ ವಾಸವಿದ್ದಂತಹ ದುರ್ಗಪ್ಪ ಸಾವಿತ್ರಿ ದಂಪತಿ ಏನಿದ್ದಾರೆ, ಕಟ್ಟಡ ನಿರ್ಮಾಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಒಂದು ದಂಪತಿ ಇವರು ಶೆಡ್ನಲ್ಲಿ ಏನು ವಾಸವಾಗಿರ್ತಾರೆ, ದಿಢೀರನೆ ಶೆಡ್ಗೆ ಬೆಂಕಿ ತಗುಲಿ ಇಬ್ಬರು ಮಕ್ಕಳು ಸಜೀವ ದಹನರಾಗಿದ್ದಾರೆ. ಕೆಲಸಕ್ಕಾಗಿ ಮಕ್ಕಳನ್ನು ಅಜ್ಜಿ ಬಳಿ ಬಿಟ್ಟು ಹೋಗ್ತಾ ಇದ್ರು ಪೋಷಕರು. ಅನಿರೀಕ್ಷಿತವಾಗಿ ಶೆಡ್ಗೆ ಬೆಂಕಿ ಹೊತ್ತುಕೊಂಡು ಮಕ್ಕಳು ಸಜೀವ ದಹನರಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಕೊತ್ತನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಅಪ್ಪ ಅಮ್ಮ ಏನೋ ಒಂದು ಕೆಲಸ ಮಾಡಿಕೊಂಡು ಒಂದು ಕಡೆ ಕೆಲಸ ಮಾಡಿಕೊಂಡು ಏನಾದರೂ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ಪುಟ್ಟ ಕಂದಮಗಳು 5 ವರ್ಷದ ಏನು ಅರ್ಜುನ್ ಮತ್ತು 3 ವರ್ಷದ ಆಶಾ ಇರುವಂತಹ ಪುಟ್ಟ ಬಾಲಕಿಯರು ಸಜೀವ ದಹನರಾಗಿದ್ದಾರೆ. ಒಂದು ಕಡೆ ಶೆಡ್ಗೆ ಬೆಂಕಿ ತಗುಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇದರಲ್ಲಿ ಯಾರ ನಿರ್ಲಕ್ಷ್ಯತನ ಇದೆ, ಯಾಕೆ ಈ ರೀತಿಯಾಗಿ ಬೆಂಕಿ ತಗುಲಿತು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಏನೂ ಮಾಡದೇ ಇದ್ದಂತಹ ಅಮಾಯಕ ಜೀವಿಗಳು ಇಲ್ಲಿ ಬಲಿಯಾಗಿರುವಂಥದ್ದು ಒಂದು ಕಡೆ ಎಲ್ಲರಿಗೂ ಕೂಡ ಬೇಸರವನ್ನು ತರ್ತಾ ಇದೆ. ಅದರ ಜೊತೆಗೆ ಅವರ ಪೋಷಕರ ಮತ್ತು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಅವ್ರ ಮನೆಯಿಂದ ಬೆನ್ನ ಆಯ್ತಿದ್ದ ಕರ್ಕೊಂಡು ಹೋಯ್ದ್ರಿ ಹೆಂಗಿತ್ತ ಸಾರು ಯವ್ವ ಅರ್ಜಡ ಮುಂಜಾನೆ ನಾಗ್ ಮಾಮಿ 2 ಎಟ್ಟು ಹೊಡೆದ, ನಾನು 2 ಎಟ್ಟು ಹೊಡೆದನು. ಯಪ್ಪ ಮಮ್ಮಗ ಸಾದ್ರ ಮಾವು ಹೊಡೆದ, ನಾನು 2 ಎಟ್ಟು ಹೊಡೆದಿಟ್ಟು ಕಡ್ಡಂತು. ಅವ್ರ ಮನೆಯಿಂದ ಬೆನ್ನ ಆಯ್ತಿದ್ದ ಕರ್ಕೊಂಡು ಹೋಯ್ದ್ರಿ ಹೆಂಗಿತ್ತ ಸಾರು ಯವ್ವ ಅರ್ಜಡ ಮುಂಜಾನೆ ನಾಗ್ ಮಾಮಿ 2 ಎಟ್ಟು ಹೊಡೆದ. ನಾನು ಕೆಲ್ಸಕ್ಕೆ ಹೋಗಿದ್ನಿ ಸಾರು, ಒಂದು ವಾರ ಹೋದರ್ಲಿಂದ ಕೆಲ್ಸಕ್ಕೆ ಹೋಗಿನ್ರಿ. ನಿನ್ನೆ ಮನೆಗಿದ್ವಿ ರೀ, ರಜೆ ಇತ್ತು. ಇವತ್ತ ನಮ್ಮಮ್ಮ ಮನೇಲಿ ಇರ್ತಾರಂತ ಹೇಳ್ಬಿಟ್ಟು ಬಿಟ್ಟು ಹೋಗಿವ್ರಿ. 1 ವಾರ ಆಯ್ತು. ವಾಚ್ಮಿನ್ಗೆ ಇಲ್ಲಿ ಒಬ್ಬ ಮಗ ಸತ್ತಾಗಿರಲ್ರಿ ವಾಚ್ಮಿನ್ಕ, ಅದು ಲೇಡೀಸ್ ಒಬ್ಬನ ಬಿಡ್ರಿ ಮೆಟ್ರೋಲ್ ಭಾಳ ಐತೆ ಅಂತ ಸಾರು ಹೇಳಿದ್ರು ನಮಗೆ, ದೊಡ್ಡ ಸಾರು. ಹಂಗಾಗಿ ನಮ್ಮ ಮೇಸ್ತ್ರಿ ಬಿಟ್ಟು ಹೋದ್ರು. ನೀವು ಇರ್ರಿ ಪೇಮೆಂಟ್ ಹಾಕಿ ಕೊಡ್ತೀವಿ ಅಂತೇಳಿ. 1 ತಿಂಗಳ ನಾವಿದ್ದೀವಿ ರೀ. 1 ತಿಂಗಳು ಇರೋದು ನಮ್ಮಮ್ಮ ಬಂದ್ರಲ್ಲ, ನಾವು ಮಕ್ಕಳು ನಮ್ಮ ಅಮ್ಮನ ಹತ್ರ ಇರ್ತಾರಂತ ಕೆಲ್ಸಕ್ಕೆ ಹೋದಿವಿ ರೀ ಬಿಟ್ಟು 1 ವಾರ. 1 ವಾರದಲ್ಲಿ ಕೆಲ್ಸಕ್ಕೆ ಹೋಗೋದ್ರಲ್ಲಿ ಇವತ್ತು ಅವ್ರು ಬಾತ್ರೂಮ್ಗೆ ಹೋಗಿದ್ರಂತ್ರಿ ಒಳಗಡೆ. ಇವ್ರ ಮಕ್ಕಳು ಹಿಂಗೆ ಮಾಡ್ಕೊಂಬಿಟ್ಟಾರ್ರಿ. ಇಷ್ಟೇ ನೋಡ್ರಿ. ಅಲ್ಲಿ ಫೋನ್ ಬಂತು, ನಾನು ದಿನ ಮಕ್ಕಳು ಕರ್ಕೊಂಡು ಹೋಗ್ತಿದ್ದೀನಿ ರೀ. ಅವತ್ತ ಸಾರು ಬ್ಯಾಡ ಅಂದ್ರು ಬಿಟ್ಟು ಹೋದಿವ್ರಿ. ಮಕ್ಕಳು ಚಿದಕ್ ಮಾಡ್ತಾರ್ರಿ, ಇಲ್ದವ 1 ವಾರ ಇಲ್ಲ ಚಿದಕ್ ಮಾಡ್ತಾರ್ರಿ. ಮಾಡ್ಲಾರ್ದು ಯಾರ ಥರ ಸಿಸ್ಟರ್ ಬೈತಾರ, ಅವ್ರು ಬೈತಾರ ಅಂತಂದು ಕೇಸಿ ಬಡವ್ರು ಇರಬಾರ್ದನ್ರಿ ನಾವು. ಹೇಳು, ನನಗೆ ಗೊತ್ತಿಲ್ರಿ. ನನ್ನ ಮಕ್ಕಳು ನೋಡೋಕ್ಕೆ ನಂಗೆ ಕಷ್ಟ ಆಗ್ಯದ್ರಿ. ನಾನು ಅದು ಹೆಂಗಂತ ನಾನು ತಿಳ್ಕಂದಿಲ್ಲ ರೀ. ಬಾತ್ರೂಮ್ ಇನ್ನೂ ಬೆಳೆದಿಲ್ಲ ನೋಡಿ, ಅದು ತೋರಿಸಿನಿ. ಬಾತ್ರೂಮ್ ಅಲ್ಲೇ ಕುಂತಾರ, ಚಡ್ಡಿ ಅಲ್ಲೇ ಬಿಟ್ಟು ಹಾಕ್ಯಾನ. ಕುಂಡೆ ತೊಳ್ದೀನಿ, ಇಲ್ಲೇ ಇರಪ್ಪ ಯಾಕವ ನನಗೆ ಹೊಟ್ಟೆ ಜುಮ್ ಅಂತದ, ಬಾತ್ರೂಮ್ಗೆ ಹೋಗಿ ಬರ್ತಂತ ಅಷ್ಟೇ ಹೋಗಿದ್ದು. ಹೋಗಿನಿ, ತಿರುಗಿ ಬರೋಟಿಗೆ ಬುಗ್ ಬೆಂಕಿ ಐತಿ ಬಿಟ್ಟಿತ್ತು. ಬಾತ್ರೂಮ್ಗೆ ಹೋಗಿ ಬರೋಟಿಗೆ 5 ನಿಮಿಷ ಹೊರಗೆ ಬಂದೀನಿ, ಏನಿಲ್ಲ. ಅಂದಾಗ ಯಾರಿಲ್ಲ, ನಾನು ಒಬ್ಬಳೀನಿ. ಎದೆ ಹೊಡ್ಕಂಡಿ. ಅಲ್ಲಿ ಕೆಲಸ ಮಾಡೋರು ಒಡೆ ಬಂದಾರ. ಅಂದಾಗ ಅರ್ಜುನ ಆಶೆ ಅಂತ ಕೂಗಿನಿ. ಇಲ್ಲ, ಒಟ್ಟು ರೂಮ್ ಬಂದು ಒಂದ ಮಾಡ್ಕೊಂಬಿಟ್ಟಿನಿ. ಒಂದ ಮಾಡ್ಕೊಂಡ್ ಅವ್ರು ಬಂದು ಕೇಸಿ ಮಕ್ಕಳಿದಾರ ನೋಡ್ರಿ ಅಂತ ಹೋದ್ರಿನಿ. ಅವಾಗ ಬಂದು ನೀರು ಉಗ್ಗ್ಯಾಲ ಅಂತ ತೆಗ್ದಾರ. ಮಗನ ಜಲಮ ಹೋಗ್ಯದ ಗಂಡು ಹುಡ್ಗಂದು.
ಆ ಹುಡುಗಿ ಬಿಕ್ತಿತ್ತು ಆಸ್ಪತ್ರೆಯಲ್ಲಿ ತಗೊಂಡೋಗಿನಿ ಆಸ್ಪತ್ರೆಗೆ ಹೋಗಿಟ್ಟಿಗೆ ಹೋಗಿಬಿಟ್ಟು ಹೆಂಗ್ ಹತ್ಕೊಂಡದ ಅದು ನೋಡಿಲ್ಲ ಸರ್ ಬೆಂಕಿ ಹತ್ಕೊಂಡಿದ್ದು ಮ್ಯಾಲೆ ಹತ್ತದ ನಂಗಾಗ್ಯದ ಕರೆಂಟಿಗೆ ಈ ಹುಡುಗರು ಹಿಂಗೆ ಮಾಡ್ಯಾರ ಅಂಬದು ಕಡ್ಡಿ ಪಡ್ಡಿ ಹೋಯ್ತಿದ್ರು ಅದು ಗುರ್ತಿಲ್ಲ ನಾನು ಹೆಂಗ್ ಮಾಡ್ಯಾರಮ್ಮ ಗುರ್ತಿಲ್ಲ ಇಷ್ಟೇ ನೋಡಿ ಸರ್ ಏನು ತಪ್ಪಿಲ್ಲ ನಂದು ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಡ್ ಒಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿರೋದು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಈ ಒಂದು ಶೆಡ್ ನಲ್ಲಿ ಬೆಂಕಿ ಅವಘಡ ಆಗಿದೆ ಅಂತ. ನೀವು ನೋಡ್ತಾ ಹೋಗ್ಬೋದು ಸುಮಾರು 10x18 ಒಂದು ಅನುಪಾತದಲ್ಲಿ ಈ ಒಂದು ಶೆಡ್ ಇದೆ. ಈ ಒಂದು ಶೆಡ್ ಅನ್ನ ಏನು GI ಶೀಟ್ ಗಳನ್ನು ನಿರ್ಮಿಸಿ ಮಾಡಲಾಗಿದೆ. ಈ ಒಂದು ಅವಘಡ ಹೇಗಾಯ್ತು ಅಂತ ನಾವು ನೋಡ್ತಾ ಹೋದ್ರೆ ಏನು ಈ ಒಂದು ಅವಘಡದಲ್ಲಿ ಆಶಾ ಹಾಗೂ ಅರ್ಜುನ್ ಎನ್ನುವ ಇಬ್ಬರು ಮಕ್ಕಳು ಅಸುನೀಗಿದ್ದಾರೆ. ಅಷ್ಟಕ್ಕೂ ಈ ಒಂದು ಶೆಡ್ ನಲ್ಲಿ ತಂದೆ ತಾಯಿ ಅದೇ ರೀತಿ ಮಕ್ಕಳು ಹಾಗೂ ಒಬ್ಬ ವೃದ್ಧೆ ವಾಸವಾಗಿದ್ರು. ಒಂದು ವಾರದಿಂದ ಏನು ಮೃತ ಮಕ್ಕಳ ಪೋಷಕರು ಇಲ್ಲಿ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ಏನು ಕೂಲಿ ಕಾರ್ಮಿಕರು ಅಥವಾ ಕಟ್ಟಡ ಕಾರ್ಮಿಕರು, ಹೀಗಾಗಿ ಏನು ಗಾರೆ ಕೆಲಸವನ್ನು ಮಾಡುವ ನಿಮಿತ್ತ ಅವರು ಈ ಒಂದು ಸ್ಥಳದಲ್ಲಿ ಇರಲಿಲ್ಲ. ಆ ಮಕ್ಕಳ ಜೊತೆ ಅವರ ಅಜ್ಜಿ ವಾಸವಾಗಿದ್ರು. ಅವರ ಅಜ್ಜಿ ಕೆಲಸದ ನಿಮಿತ್ತ ಪಕ್ಕದ ಜಾಗಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಅಚಾನಕ್ ಆಗಿ ಬೆಂಕಿ ಅವಘಡ ಆಗಿದೆ ಅಂತ ಏನು ವೃದ್ಧೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಅಗ್ನಿ ಅವಘಡಕ್ಕೆ ಏನು ಒಂದು ಕಾರಣ ಇನ್ನೂ ಪತ್ತೆ ಆಗಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಅಗ್ನಿ ಅವಘಡಕ್ಕೆ ಮಕ್ಕಳು ಏನಾದ್ರೂ ಬೆಂಕಿಯನ್ನ ಹಚ್ಚಿ ಈ ಒಂದು ಅಗ್ನಿ ಅವಘಡ ಆಯ್ತಾ ಅಥವಾ ಏನಾದ್ರೂ ಕರೆಂಟ್ ವೈರಿಂದ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಒಂದು ಅಗ್ನಿ ಅವಘಡ ಆಯ್ತಾ ಅನ್ನೋದನ್ನ ಪೊಲೀಸರು ತನಿಖೆಯ ನಂತರವೇ ಇದನ್ನ ಬಯಲಿಗೆ ತರಬೇಕಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 1 ರಿಂದ 2 ಗಂಟೆ ಸುಮಾರಿಗೆ ಈ ಒಂದು ಅಗ್ನಿ ಅವಘಡ ಆಗಿ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ರು ಅಂತ ಮಾಹಿತಿ ಬರ್ತಾ ಇದೆ. ನಂತರದಲ್ಲಿ ಅರ್ಜುನ್ 5 ವರ್ಷ, ಅದೇ ರೀತಿ ಆತನ ತಂಗಿಯಾದಂತಹ ಆಶಾ ಎನ್ನುವ ಬಾಲಕಿಯನಿದ್ದಾರೆ, ಇಬ್ಬರು ಮೃತಪಟ್ಟಿದ್ದಾರೆ. ಸದ್ಯ ಪೊಲೀಸರು ಕೂಡ ಬಂದು ಪರಿಶೀಲನೆ ನಡೆಸಿ ಮೃತ ದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಏನು ಅಂಬೇಡ್ಕರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಖಂಡಿತವಾಗಿಯೂ ಮಕ್ಕಳನ್ನ ಕಳೆದುಕೊಂಡ ತಾಯಿಯ ರೋದನೆ ಹೇಳತೀರದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸಾಕಿ ಸಲಹಿರ್ತಾರೆ. ಸದ್ಯ ಇಬ್ಬರು ಮಕ್ಕಳು ಕೂಡ ಕಣ್ಣ ಮುಂದೆ ಇಲ್ಲ. ಹೀಗಾಗಿ ಯಾವ ರೀತಿ ಈ ಒಂದು ಪ್ರಕರಣ ಅಥವಾ ಈ ಒಂದು ಅವಘಡ ಆಯ್ತು ಅನ್ನೋದನ್ನ ಪೊಲೀಸರು ತನಿಖೆ ನಂತರವೇ ಪತ್ತೆ ಹಚ್ಚಬೇಕಿದೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಗಿರೀಶ್ ಗ್ಯಾಂಡಿ, ನ್ಯೂಸ್ ಬೆಂಗಳೂರು.